ಮಾಸ್ಟ್ರಿ ಆಗಲೇಬೇಕು. ನಿಮ್ಮ ನಾಲಿಗೆ ಮೇಲೆ ಶೇಕ್ಸ್ಪಿಯರ್ ಆಗಿರ್ಬೋದು ಅಥವಾ ಇನ್ನುಳಿದ ಗ್ರೇಟ್ ಶಾ ಆಗಿರ್ಬೋದು, ಇಂಗ್ಲೀಷ್ ನಾಟಕಕಾರ ಆಗಿರ್ಬೋದು, ಇಂಗ್ಲೀಷ್ ಕಥೆಕಾಮನಗಳಾಗಿರ್ಬೋದು, ಏನೋ ಆಗಿರ್ಬೋದು, ನಾಲಿಗೆ ಮೇಲೆ ನೀವು ಜೊತೆಗೆ ಇಂಗ್ಲೀಷ್ ಭಾಷೆ ಮೇಲೆ ಮಾಸ್ಟ್ರಿ ಮಾಡಿಕೊಂಡು ಜೊತೆಗೆ 30 ತನಕ ಟೇಬಲ್ ಮಾಡೋದು. ನಾನು ನಿಮಗೆ ಇದು ಅನ್ನಿಸ್ಬೋದು, ಏನಪ್ಪ ಇದನ್ನು ಹೇಳ್ತಾ ಇದ್ದಾರೆ ಅವ್ರ ಹತ್ರ. ಇವು ಇಲ್ಲ ಅಂದ್ರೆ ನಿಮ್ಮ ರೀಸನಿಂಗ್ ಬೆಳೆಯೋದಿಲ್ಲ, ಇಂಗ್ಲೀಷ್ ಇಲ್ಲ ಅಂದರೆ ಅದು ತಿಳಿಯೋದಿಲ್ಲ, ಕ್ವಶನ್ ತಿಳಿಯೋದಿಲ್ಲ, ಕ್ವಶನ್ ತಿಳಿಲಿಲ್ಲ ಅಂದರೆ ನಿಮ್ಗೆ ಬರಲಿಕ್ಕೆ ಆಗೋದಿಲ್ಲ. ಇದು ಬೇಸಿಕ್ ಸಿದ್ಧಾಂತ. ನೀವು ಎಲ್ಲಿ ಬೇಕಾದ್ರೆ ಕೋಚಿಂಗ್ ತೊಗೊಳ್ರಿ, ನೀವು ಎಲ್ಲೇ ಜಿಲ್ಲೆ ಬಿಟ್ಟು ಅದರ ಹಚ್ಚಿಗೆ ತೊಗೊಳ್ರಿ, ಇವು ಬೇಸ್ ಇರಲಿಲ್ಲ ಅಂದ್ರೆ ನೀವು UPSC ಪಾಸ್ ಆಗೋದು ರೇರೆಸ್ಟ್ ಆಫ್ ದ ರೇರ್. ಇಲ್ಲ, ಭಾಳ ಅದ್ಭುತ ಪ್ರತಿಭಾವಂತರಿರಬೇಕು. ಅದ್ಭುತ ಪ್ರತಿಭಾವಂತ ಯಾವಾಗಲೂ ಮ್ಯಾಥ್ಸ್ಗೆ ಮತ್ತು ಇಂಗ್ಲೀಷ್ಗೆ. ಇಂಗ್ಲೀಷ್ ಅಂತ ಇಲ್ಲಿ ಬೇಕೇ ಬೇಕು. ಇನ್ನು ಹಿಂದಿ ಮಕ್ಕಳಿಗೆ ಅಂತ ಹಿಂದಿಯಲ್ಲಿ ಅವ್ರ ಪ್ರಶ್ನೆ ಪತ್ರಿಕೆ ಇರ್ತದೆ, ಅವ್ರಿಗೆ ಈ ಪ್ರಶ್ನೆ ಇಲ್ಲ. ಆದರೂ ಅವರಾದರೂ ಸಹಿತ ಈ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೆಯದಂತ ಹೇಳ್ದ. ಭಾಳಷ್ಟು ಏನೋ ಹೇಳ್ತಾರೆ, ಅಲ್ಲೇ ಕೋಚ್ ತೊಗೊಳ್ರಿ, ಇಲ್ಲಿ ಕೋಚ್ ತೊಗೊಳ್ರಿ, ಇಲ್ಲಿ ಕೋಚ್ ತೊಗೊಳ್ತೀರಿ. ಕೆಲವೊಬ್ಬರು ಕೋಚ್ ಇಲ್ದರೂ ಪಾಸ್ ಆದವ್ರು ಇದ್ದಾರೆ. ಅದ್ರ ಮೂಲ ಕಾರಣ ಅಂದ್ರೆ ಭಾಷೆ ಇದ್ದರೆ ನೀವು ಬೇಕಾದ ತಿಳ್ಕೊಳ್ತೀರಿ, ಜಗತ್ತಿನೆಲ್ಲ ಜ್ಞಾನ ತಿಳ್ಕೊಳ್ತೀರಿ. ಮುಂದೆ ಅದೇ ಕಾಲಕ್ಕೆ ಈ ನಿಮಗೆ ಮ್ಯಾಥ್ಸ್ ಇತ್ತಪ್ಪ ಅಂತಂದ್ರೆ ಫಿಸಿಕ್ಸ್ ತಿಳಿತದೆ. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯ ಭಾಷೆ ಮ್ಯಾಥ್ಸ್, ಹೌದಲ್ರಿ? ಇವುಗಳನ್ನ ತಯಾರು ಮಾಡೋದು ಎಲ್ಲಿ ಹೋಗ್ರಿ. ಕೋಚ್ ಸುಮ್ಮನೆ ದುಡ್ಡು ಕೊಟ್ಟು ಹಾಳಾಗ್ಲಿಕ್ಕೆ ಹೋಗ್ಬೇಡ್ರಿ. ಅನೇಕ ಮಕ್ಕಳು ಕೋಚ್ ಹೋಗಿ ಹಾಳಾಗಿದ್ದು ಅಲ್ಲ, ಪಾಸು ಆಗಿಲ್ಲ, ರೊಕ್ಕ ಹಾಳು ಮಾಡ್ಕೊಂಡವ್ರು ಇದ್ದಾರೆ. ಅದು ಅಷ್ಟು ಸತ್ಯದ. ಆದರೆ ಇದು ಕನಸು ಯಶಸ್ವಿ ಆದಾಗ ಗೆದ್ದಾಗ ಏನು ಗೊತ್ತಾಗೋದಿಲ್ಲ, ಸೋತಾಗ ಗೊತ್ತಾಗ್ತಿರ್ತಿ ಏನಂತೇಳಿ. ಅದಕ್ಕೆ ಸೋತವನ ನೆಲೆಯಲ್ಲಿ ಮಾತಾಡಿದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ರೀತಿ ಕನ್ನಡಿಗರು ಕನ್ನಡದಿಂದ ಕರ್ನಾಟಕದ ಸಾಧನೆ ಮಾಡಿರಿ ಅಂಥೇಳಿ. ಮತ್ತು ಅದಕ್ಕೆ ಇನ್ನೊಂದು ಮಾತು ಕೊನೆಯದಾಗಿ ಹೇಳುವಂಥದ್ದು, ಇವರೆಲ್ಲ ಕನ್ನಡ ಮಾಧ್ಯಮದಲ್ಲಿ ಕಲಿತನ ಈ 30 ಜನ ಪಾಸ್ ಆಗಿದ್ದಾರೆ ನಾವು ನೀವು ತಿಳ್ಕೊಂಡಿದ್ರೆ ತಪ್ಪದು. ಇವರೆಲ್ಲರೂ ಇಂಜಿನಿಯರಿಂಗು MBBS ಮ್ಯಾಕ್ಸಿಮಮ್ ಇದ್ದಾರೆ. ಅದರ ಬಗ್ಗೆ ನೋಡಿದ್ರೆ ಗೊತ್ತಾಗಿಬಿಡ್ತದೆ. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ, ಇಟ್ ಈಸ್ ಅ ಸೀಕ್ರೆಟ್ ಆಫ್ ದ UPSC ಪಾಸ್ ಆಗೋ ಇದು ಮೊದಲು ಬರಬೇಕಾಗಿದ್ದು ಬೇಸಿಕ್ ಥಿಂಗ್. ಟೇಬಲ್ 30 ತನಕ ಗುಂಡು ಹೊಡೆದಂಗೆ ಇರಬೇಕು. ಎರಡನೇದಾಗೆ ಇಂಗ್ಲೀಷ್ ಪಕ್ಕಾ ಬರಬೇಕು ಅಂತ ಹೇಳ್ದ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಗೆ ಹೋಗ್ಬೇಡ್ರಿ. Yes 16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.